ಮಲ್ಪೆಯಲ್ಲಿ ಮೀನುಗಾರಿಕಾ ಬೋಟ್ ಒಂದು ಮುಳುಗಡೆ ಆಗಿದೆ. ಬೋಟ್ನಲ್ಲಿದ್ದಂತಹ 8 ಮೀನುಗಾರರನ್ನ ಇದೇ ವೇಳೆ ರಕ್ಷಿಸೋ ಕೆಲಸ ಕೂಡ ಆಗಿದೆ. ಆಳ ಸಮುದ್ರದ ಮೀನುಗಾರಿಕೆಗೆ ಅಂತ ಬೋಟ್ ಹೋಗಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಇಲ್ಲಿ ಅವಘಡ ಆಗಿರೋದು. ಕಡೆಕಾರು ರಕ್ಷಾ ಎಂಬುವರಿಗೆ ಸೇರಿದಂತಹ ಮೀನುಗಾರಿಕಾ ಬೋಟ್ ಅನ್ನೋದು ತಿಳಿದು ಬಂದಿದೆ. ಈ ಆಕ್ಸಿಡೆಂಟ್ ಆಗೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಬೋಟ್ನ ತಳಭಾಗಕ್ಕೆ ಬಂಡೆ ತಗುಲಿದೆ. ಈ ಪರಿಣಾಮ ನೀರು ಒಳನುಗ್ಗಿದೆ. ಹೀಗಾಗಿ ಬೋಟ್ ಮುಳುಗಡೆ ಆಗಿದೆ. ಅದೃಷ್ಟವಶಾತ್ ಬೋಟ್ನಲ್ಲಿ ಇದ್ದವರನ್ನೆಲ್ಲ ಸಮಯಕ್ಕೆ ಸರಿಯಾಗಿ ರಕ್ಷಣೆ ಮಾಡಲಾಗಿದೆ. ಆ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ವೈರ್ಲೆಸ್ ಮೂಲಕ ಶ್ರೀ ಮೂಕಾಂಬಿಕಾ ಅನುಗ್ರಹ ಬೋಟ್ನವರಿಂದ ಇಲ್ಲಿ ರಕ್ಷಣೆ ಕೆಲಸ ಕೂಡ ಆಗಿದೆ. ಮುಳುಗ್ತಾ ಇರುವ ಬೋಟ್ನಲ್ಲಿದ್ದಂತಹ 8 ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಘಟನೆಯಲ್ಲಿ ಸುಮಾರು 18 ಲಕ್ಷ ರೂಪಾಯಿ ನಷ್ಟ ಆಗಿರುವುದು ಗೊತ್ತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ಸಾಮಾನ್ಯವಾಗಿ ಆಳ ಸಮುದ್ರಕ್ಕೆ ಫಿಶಿಂಗ್ ಹೋಗ್ತಾರೆ ಅಂದ್ರೆ ತುಂಬಾ ದಿವಸಗಳ ಕಾಲ ಹೋಗಿರ್ತಾರೆ. ಇವ್ರು ಎಷ್ಟು ಸಮಯದಿಂದ ಫಿಶಿಂಗ್ಗೆ ಹೋಗಿದ್ರು ಅಥವಾ ಹೋಗೋರು ಇದ್ರು, ಏನೆಲ್ಲ ಆಯ್ತು, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಇವರು ಆಳ ಸಮುದ್ರ ಮೀನುಗಾರಿಕೆಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ನಡೆದಂತಹ ಘಟನೆ ಇದು. ಮೀನನ್ನ ತುಂಬಿಕೊಳ್ಳಿಕ್ಕೆ ಇವರು ವಾರದ ಹಿಂದೆ ತೆರಳಿದ್ರು. ಇವರು ಮಹಾರಾಷ್ಟ್ರ ಬಾರ್ಡರ್ನವರೆಗೂ ಕೂಡ ಹೋಗಿ ಫಿಶಿಂಗ್ ಮಾಡ್ಕೊಂಡು ಬಂದಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ವಾಪಸ್ ಬರ್ತಾ ಸಮುದ್ರದ ಅಡಿಯಲ್ಲಿರುವ ಬಂಡೆಕಲ್ಲಿಗೆ ಗುದ್ದಿದಂತ ಸಂದರ್ಭದಲ್ಲಿ ಬೋಟ್ಗೆ ಹಾನಿಯಾಗಿದೆ. ಹಾಗಾಗಿ ಸಮುದ್ರದ ನೀರು ಬೋಟ್ನ ಒಳಗೆ ಅಗಾಧ ಪ್ರಮಾಣದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅದನ್ನ ತಡೆಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕೂಡಲೇ ವೈರ್ಲೆಸ್ ನ ಮೂಲಕ ಅವರು ಇತರ ಮೀನುಗಾರಿಕಾ ಬೋಟ್ಗಳಿಗೆ ಮಾಹಿತಿಗಳನ್ನ ನೀಡಿದ್ದಾರೆ. ಹಾಗಾಗಿ ತಕ್ಷಣವೇ ಅದರಲ್ಲಿದ್ದಂತಹ ಎಲ್ಲರನ್ನ ಕೂಡ ಶಿಫ್ಟ್ ಮಾಡುವ ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಆದ್ರೆ ಲಕ್ಷಾಂತರ ರೂಪಾಯಿಯ ಬಲೆಗಳನ್ನಾಗ್ಲಿ ಮೀನನ್ನಾಗ್ಲಿ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬೋಟ್ ಸಂಪೂರ್ಣವಾಗಿ ಮುಳುಗಡೆ ಆಗುವಂತಹ ಭೀತಿ ಇತ್ತು. ಹಾಗಾಗಿ ಅದರ ಒಳಗಿದ್ದಂತಹ ಮೀನುಗಾರರನ್ನ ಮಾತ್ರ ರಕ್ಷಣೆ ಮಾಡಲಾಗಿದೆ, 8 ಜನರನ್ನ. ಆದ್ರೆ ಬೋಟ್ ಅನ್ನ ರಕ್ಷಣೆ ಮಾಡಿ ದಳಕ್ಕೆ ಎಳೆಯುವಂತದ್ದು ಅಥವಾ ಅದರ ಒಳಗಿರುವಂತಹ ಬೆಲೆ ಬಾಳುವ ವಸ್ತುಗಳನ್ನ ಶಿಫ್ಟ್ ಮಾಡುವ ಪ್ರಕ್ರಿಯೆಗಳಿಗೆ ಮುಂದಾದ್ರೂ ಕೂಡ ಅದು ಸಾಧ್ಯ ಆಗ್ಲಿಲ್ಲ. ನಾರ್ಮಲ್ ಆಗಿ ಈಗ ಈ ತರದ ಅವಘಡಗಳು ಸಂಭವಿಸುವುದಿಲ್ಲ. ಆದ್ರೆ ಈ ಫಿಶಿಂಗ್ ಗೆ ಹೋದಂತ ಸಂದರ್ಭದಲ್ಲಿ ಬಂಡೆ ಇರುವುದನ್ನ ಅದರ ನಾವಿಕ ಗುರುತಿಸದೇ ಇರುವಂತಹ ಸಂದರ್ಭದಲ್ಲಿ ಈ ತರದ ಅವಘಡ ಆಗಿದೆ ಅನ್ನೋದನ್ನ ಸ್ಥಳೀಯ ಮೀನುಗಾರರು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ದೀಪಕ್ ಜೈನ್ ತಮ್ಮ ಮಾಹಿತಿಗಾಗಿ.